ಪಕ್ಷದ ಕೆಲವೊಂದು ವಿಚಾರಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅದು ಎಲ್ಲೋ ಒಂದು ಕಡೆ ಏನಂತಂದರೆ ಪಕ್ಷಕ್ಕೆ ಮುಜುಗರ ಆಗೋ ರೀತಿಯಲ್ಲಿ ನಡ್ಕೋತಾರೆ. ಅವರು ನಿಮ್ಮ ಟೀಮ್ನಲ್ಲಿ ಇದ್ದವರು ಜೊತೆಗೆ ಏನು ಹೇಳ್ಬಯಸ್ತೀರಿ? ಯತ್ನಾಳ್ ಅವರು ಈಗೂ ನಮ್ಮ ಟೀಮ್ನಲ್ಲೇ ಇದ್ದಾರೆ. ಈಗ ತಾಂತ್ರಿಕವಾಗಿ ಅವರು ಉಚ್ಚಾರಣೆ ಆಗಿರ್ಬೋದು, ಆದರೆ ನಮ್ಮ ಪೂರ್ವ ವಿಶ್ವಾಸಿ ಪದೇ ಪದೇ ಹೇಳ್ತೇನೆ ನಾನು, ಯತ್ನಾಳ್ ಅವರು ಮಾತಿನ ಬರದಲ್ಲಿ ಕ್ಲಿಯರ್ ಮನುಷ್ಯ ಮಾತಾಡ್ತಾನೆ. ಬಟ್ ಅವ್ರಲ್ಲಿ ಆ ಮಾತಿನಲ್ಲಿ ಯಾರು ದ್ವೇಷ ಮಾಡಬೇಕು, ಕೆಟ್ಟ ಮಾಡೋ ವಿಚಾರ ಬಟ್ ಮಾತಾಡ್ತಾರೆ. ಅವರು ಆದಷ್ಟು ಶೀಘ್ರದಲ್ಲಿ ನಾನು ನಿನ್ನೆ ಫೋನ್ ಮುಖಾಂತರ 15-20 ಫೋನಲ್ಲಿ ಚರ್ಚೆ ಆಗಿದೆ, ಕೆಲವು ವಿಷಯ ಚರ್ಚೆ ಆಗಿದಾವೆ, ಮಾಧ್ಯಮ ಹೇಳೋದಿಲ್ಲ. ಯತ್ನಾಳ್ ಅವರು ಒಂದು ಮನವಿ ಮಾಡ್ಕೊಳ್ತಾನೆ, ಈಗಾಗಲೇ ಪೂರ್ಣ ಮಾಡಿ ನಮ್ಮ ರಾಜ್ಯದ ಜನತೆಗೆ ಗೊತ್ತಾಗುತ್ತೆ ಮಾತಾಡ್ತಾನೆ. ಒಟ್ಟು ಪದೇ ಪದೇ ಯಾರನ್ನೂ ಬೇಯಬೇಡ, ಮತ್ತು ಪಕ್ಷ ಮುಜುಗರಾಗ ಮಾತಾಡೋದು ಈಗಾಗಲೇ ಮನವಿ ಮಾಡ್ಕೊಂಡ್ರೆ ಆ ಸ್ಪಂದನೆ ಮಾಡೋದಂತ ವಿಶ್ವಾಸ. ಆದರೆ ಅವರು ಏನಂದ್ರೆ ಹುಟ್ಟು ಗುಣ, ಕೆಲವೊಂದು ಸಲ ಮಾತಾಡೋದು ಬೇರೆ ರೂಪ ಮಾತಾಡಿದ್ರೆ ಟ್ವಿಸ್ಟ್ ಆಗಿ ಬೇರೆ ರೂಪ ಬರ್ತದೆ. ಉದಾಹರಣೆ, ನಿನ್ನೆ ಯತ್ನಾಳ್ ಅವರು ಹುಬ್ಬಳ್ಳಿ ಪ್ರೆಸ್ ಮೀಟ್ ಮಾಡಿದ್ರು. ಯಡಿಯೂರಪ್ಪನವರು ಕೇಂದ್ರ ರಾಷ್ಟ್ರೀಯ ನಾಯಕರ ಆದೇಶ ಮೇರೆಗೆ ಮುಖ್ಯಮಂತ್ರಿ ಹುದ್ದೆ ತೀರಿಸಬೇಕಾಯಿತು. ಆ ಸಂದರ್ಭದಲ್ಲಿ ಅಮಿತ್ ಶಾ ಫೋನ್ ಮಾಡಿದ್ರು, ಅದು ಲಿಂಗಾಯತ್ OBCಗೆ ಕ್ಯಾಬಿನೆಟ್ ಇಟ್ಟರು. ಅಮಿತ್ ಶಾ ಅವರು ದಬಾಸಣೆ ಹಿಂದೆ ತಗೊಂತ ಹೇಳೋ, ಬಟ್ ಅವ್ರು ಹೇಳೋ ಅರ್ಥ ಇತ್ತು. ಅವರು ನಾನು ಗೊತ್ತದ ಪೂರ್ಣ ಅಮಿತ್ ಶಾ ಅವ್ರು ಫೋನ್ ಮಾಡಿ ಹೇಳಿದ್ರು, ನೋಡಪ್ಪ ಯಡಿಯೂರಪ್ಪನವರೇ, ನಾವು ರಾಷ್ಟ್ರೀಯ ಪಕ್ಷ, ನಾವು ಸ್ಥಳೀಯ ಪಾರ್ಟಿ ಇದ್ರೆ ಬೇರೆ ಇತ್ತು, ರಾಷ್ಟ್ರೀಯ ಪಕ್ಷ ಇರೋದ್ರೆ ಉದಾಹರಣೆ ರಾಜ್ಯದಲ್ಲಿ ಲಿಂಗಾಯತರು OBC ಬೇಡತಾರೆ, ಮರಾಠ OBC ಬೇಡತಾರೆ, ರಾಜ್ಯದ ಹರಿಯಾಣದಲ್ಲಿ ಜಾಟ್ರು ಬೇಡತಾರೆ, ಉತ್ತರ ಪ್ರದೇಶದಲ್ಲಿ ರಜಪೂತ್ ಬೇಡತಾರೆ, ಎಲ್ಲ ಇದು ರಾಷ್ಟ್ರೀಯ ಸಮಸ್ಯೆಗಳು. ದಯವಿಟ್ಟು ಈ ಸಂದರ್ಭದಲ್ಲಿ ಬೇಡಪ್ಪ, ಮುಂದೆ ಚರ್ಚೆ ಮಾಡಿ ಒಂದು ನಿರ್ಣಯ ತಗೊಂಡು ಅವ್ರು ಹೇಳಿದ್ರು ಅಮಿತ್ ಶಾ. ಆದರೆ ಇನ್ನು ಅಮಿತ್ ಶಾ ಇವರು ಏನು ಮಾಡ್ರು, ಇವರು ನಮ್ಮ ಬಸವನಗೌಡ ಪಾಟೀಲ್ ನಿನ್ನೆ ಮಾತಿನ ಬರದಲ್ಲಿ ಯಡಿಯೂರಪ್ಪನ ಮೇಲೆ ಕೋಪದಲ್ಲಿ ಮಾತಾಡುವಾಗ ಈ ಟೈಪ್ ಇರೋ ಅದು ರಾಂಗ್. ಅಮಿತ್ ಶಾ ಅವರು ಲಿಂಗಾಯತಿ ಕೊಡಬೇಡ ಅಂದು ಅದನ್ನು ತಕ್ಕೋತಿರಲಿಲ್ಲ. ಇದು ರಾಷ್ಟ್ರೀಯ ಸಮಸ್ಯೆ ಇರೋದ್ರಿಂದ ರಾಷ್ಟ್ರೀಯ ಮಾಡಿ ಚರ್ಚೆ ಮಾಡಿ ನಿರ್ಣಯ ತಗೊಂಡು ಇದು ತಕ್ಷಣ ಮಾಡೋದು ತಪ್ಪ. ಯಡಿಯೂರಪ್ಪನವರೇ ಈ ಸಂದರ್ಭದಲ್ಲಿ ಮಾಡೋದು ತಪ್ಪತ್ತು ಈ ಟೈಪ್ ಅಂತ ಹೇಳಿದ್ರು ಅಷ್ಟೇ. ಅವರು ನೀವು ತಕ್ಕೋ ಅಂದಿಲ್ಲ, ಬೇಡ ಅಂದಿಲ್ಲ. ಇದು ರಾಷ್ಟ್ರೀಯ ಸಮಸ್ಯೆ ಇರೋದು ರಾಷ್ಟ್ರೀಯ ಚರ್ಚೆ ಮಾಡೋದು ಅಷ್ಟು ಅವರು ಸಂದೇಶ ರವಾನೆ ಮಾಡಿದರು ಯಡಿಯೂರಪ್ಪನವ್ರಿಗೆ. ಅದನ್ನು ಯಡಿಯೂರಪ್ಪನವರು ತಪ್ಪು ಮನವರಿಕೆಯಾಗಿ ಬಹುಶಃ ನನ್ನ ಅಂದಾಜು ವಿಡ್ರಾ ಮಾಡ್ಕೊಂಡು. ಬಟ್ ನಿನ್ನೆ ನಮ್ಮ ಬಸವನಗೌಡ ಪಾಟೀಲ್ ತಪ್ಪು. ಆದರೆ ರಾಷ್ಟ್ರೀಯ ನಾಯಕ ಈ ಟೈಪ್ ಇರೋದು ದಯವಿಟ್ಟು ರಾಜ್ಯದ ಜನರಿಗೆ ನಿನ್ನ ನಮ್ಮನ್ನು ಇವತ್ತು ನಮ್ಮ ನಾಯಕರಿರ್ಬೋದು ಬಸವನಗೌಡ ಪಾಟೀಲ್ ಅವರ ಮಾತಿನ ಬರದಲ್ಲಿ ಹೇಳಿದ್ದು ತಪ್ಪು. ಅದು ಹೇಳಿದ ಅರ್ಥ ಇದೆ. ಈ ಸಂದರ್ಭ ಬಹುತೇಕ ಕಡೆಗಳಲ್ಲಿ ಎಲ್ಲ ಚರ್ಚೆ ಆಗ್ತಾ ಇರೋದು ಏನಂತಂದರೆ ಯತ್ನಾಳ್ ಅವರು ಹೊಸ ಪಕ್ಷವನ್ನು ಕಟ್ತಾರೆ, ಜೊತೆಗೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ BJP ನಾಯಕರನ್ನ ಬೈತಾ ಇದ್ದಾರೆ ಅಂತೇಳಿ ಆಗ್ತಾ ಇದೆ. BJP ನಾಯಕರೆಲ್ಲ ಪದೇ ಪದೇ ಅವ್ರು ಇಬ್ಬರು ಪೂಜ್ಯ ತಂದೆ ಮಗನ ನಟ ಬೇರೆ ಬಿಟ್ಟ ಅದನ್ನು ಮಾಡ್ಬಿಡ್ತೀನಿ ಹೇಳಿದೆ. ಅದೇ ಪೂಜ್ಯ ತಂದೆ ಆ ಪೂಜ್ಯ ಮಗನ ಬೇಬೇಡಪ್ಪ, ಅದರಿಂದ ನಾವು ಸಾಂಸ್ಕೃತಿಕ ಆಗತ್ತೆ. ದಯವಿಟ್ಟು ಬೇಡ, ನಿಂದು ಏನಂತ ಲೈನ್ ಮಾಡಿಲ್ಲ, ಹೋಗಿ ಸಂಘಟನೆ ಮಾಡು. ಮುಂದಿನ ದಿನದಲ್ಲಿ ಯಾವುದೇ ಕಾರಣಕ್ಕೂ ನಾನು ಮೊನ್ನೆ ಮಾತಾಡಿದೆ, ಮೊನ್ನೆ ನಮ್ಮ ಸಿದ್ದೇಶ್ವರ ಮಾತಾಡಿದ್ರೆ, ಹರೀಶ್ ಮಾತಾಡ್ತಾರೆ, ಕುಮಾರ್ ಬಂಗಾರಪ್ಪ ಮಾತಾಡಿದ್ದಾರೆ. ಯಾವುದೇ ಕಾರಣಕ್ಕೂ ನಮ್ಮ ಬಸವನಗೌಡ ಪಾಟೀಲ್ ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಕೊಡೋದಿಲ್ಲ, ಹೊರಗೆ ಹೋಗಿ ಕೊಡೋದಿಲ್ಲ, ಬೇರೆ ಪಾರ್ಟಿನ ಕೊಡೋದಿಲ್ಲ, ಏನೇ ಹೇಳೋರು ನಮ್ಮನ್ನು ಬಿಟ್ಟಿಲ್ಲ. ಅವ್ರ ಸಮಾಜದಲ್ಲಿ ಸ್ವಾಮೀಜಿಯವ್ರ ಮೊದಲ ಸಮಾಜದಲ್ಲಿ ನಾವು ಭಾರತೀಯ ಜನತಾ ಪಕ್ಷ ರಾಷ್ಟ್ರೀಯ ಪಕ್ಷ, ಭಾರತೀಯರ ಸಲುವಾಗಿ ದೇಶದ ಅಭಿವೃದ್ಧಿಗೋಸ್ಕರ ಎಲ್ಲ ಸಣ್ಣ ಬಡವರ ರೈತರ ಪರವಾಗಿ ಮಾಡುವಂಥ ಭಾರತೀಯ ಜನತಾ ಪಕ್ಷ ರಾಷ್ಟ್ರ ಮಟ್ಟದ ಕಾಶ್ಮೀರ ಕನ್ಯಾಕುಮಾರಿ ಇರುವಂಥ ಪಕ್ಷಗಳಿಂದ ಇಲ್ಲೇ ನಮ್ಗೆ ನ್ಯಾಯ ಸಿಗ್ತೈತೆ. ನಮಗೇನೋ ಸಣ್ಣ ಪುಟ್ಟ ತೆರಿಗೆ ಹಂತದ ನಾಯಕರಿಂದ ನಮ್ಗೆ ನ್ಯಾಯ ಆಗಿರ್ಬೋದು. ಆದರೆ ರಾಷ್ಟ್ರೀಯ ನಾಯಕರು ನಮ್ಮೆಲ್ಲ ವಿಶ್ವಾಸ ಇಟ್ಟಾರೆ, ನಮ್ಗೆ ನ್ಯಾಯ ಕೊಡ್ತಾರೆ. ದಯವಿಟ್ಟು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಈ ಪಾರ್ಟಿ ಬಿಟ್ಟು ಹೋಗೋದಿಲ್ಲ, ಇದೇ ಪಾರ್ಟಿ ಆಗ್ತಾವ್ರು. ಏನೋ ಮಾತಿನ ಬರೋದ್ರೆ ಮಾತಾಡಲಿ, ಅದು ನನ್ನ ಜವಾಬ್ದಾರಿ, ನಮ್ಮ ಉಳ್ಕಿದ ನಮ್ಮ ನಾಯಕರ ಎಲ್ಲ ನಮ್ಮ ಟೀಮಿನ ಜವಾಬ್ದಾರಿ ಇದೆ. ನಾವು ಇಲ್ಲಿ ಉಳಿಸ್ಕೋತೇವೆ. ಅದು ಶೀಘ್ರದಲ್ಲಿ ಮಾತಿನ ಬರದಲ್ಲಿ ಪಕ್ಷ ಮುಜುಗರ ಮಾತಾಡದೆ ಒಂದು ಒಳ್ಳೆಯ ಹೋರಾಟ ಮಾಡಲಿ. ಈ ಸಂಘಟನೆಯಲ್ಲಿ ನಮ್ಮ ಮುಂದಿನ ದಿನದಲ್ಲಿ ಅವ್ರ ಸಂಘಟನೆ ನಮ್ಮ ಪಕ್ಷಕ್ಕೆ ಒಳ್ಳೆಯದಾಗ್ತದೆ. ನಮ್ಮ ಪಕ್ಷ ನಾವು ಯಾವುದೇ ಬಿಟ್ಕೊಡೋದಿಲ್ಲ, ಅವ್ರು ಇಲ್ಲೇ ಮುಂದುವರಿತಾರೆ. ಬಸವನಗೌಡ ಪಾಟೀಲ್ ಅವರು ಈಗ ಇದೇ ಸಂದರ್ಭದಲ್ಲಿ ಮಾತಾಡ್ತಾರಲ್ಲ, ಅದು ಶೀಘ್ರದಲ್ಲಿ ಮತ್ತೊಂದು ಬಾರಿ ಮನವಿ ಮಾಡಿಕೊಂಡು ಅವ್ರ ಬಾಯಿ ಮುಚ್ಚಿಸಿ ಒಳ್ಳೆಯ ರೀತಿಯಿಂದ ರಾಜ್ಯದಲ್ಲಿ ವಾತಾವರಣ ಮಾಡೋದು ಸೃಷ್ಟಿ ಮಾಡ್ತೇವೆ. ಸರ್, ಹೊಳ್ಳಿ ಅವ್ರನ್ನ ಸಸ್ಪೆಂಡನ್ನು ರಿವೋಕ್ ಮಾಡುವಂಥದ್ದು ಅದು ತಾವೇನು ಮನವಿ ಮಾಡ್ಕೋತೀನಿ ಅಂತ ಹೇಳಿದ್ರಿ? ಇಲ್ಲ, ಮಾಡ್ಕೊಂಡು ಟೈಮೇ ಕೊಡೋಲ್ಲ ಬಸವನಗೌಡ. ಅದನ್ನ ನಾವು ಈಗ ನೇರವಾಗಿ ಭೇಟಿಗಿಲ್ಲ.
ನೀನು ಆ್ಯಕ್ಚುಲಿ ಹುಬ್ಳಿ ನಾನು ಹೋಗ್ಬೇಕಾಯ್ತು ರಾಮನವಮಿ ಕಾರ್ಯಕ್ರಮ ಹುಬ್ಳಿ ಒಂದು ಕಾರ್ಯಕ್ರಮ ಅದು ಗೋಕಾಲದಲ್ಲಿ ಕಾರ್ಯಕ್ರಮ ಮಾಡೋದ್ರಿಂದ ಹೋಗೋಕ್ಕಾಗಲಿಲ್ಲ ಮತ್ತು ಲೇಟ್ ಆಗೋದ ನಂತರ ಯಾಕಂದ್ರೆ ಬಸವ ಪಾಟೀಲ್ ಇಳಿದು ಹೋದ ನಂತರ ಅಥವಾ ಅದಕ್ಕೆ ಮೊದಲು ಭಾಷೆ ಮಾಡಿ ಬಂದಾಗ ಅದಕ್ಕೊಂದು ರೂಪ ಕೊಡ್ತರು ಒಂಟಿ ಆದರೂ ಬಸವ ಪಾಟೀಲ್ ಅಂತ ಅದಕ್ಕೆ ನಾನು ಹೋಗಲಿಲ್ಲ ನಿನ್ನೆ ನಾನು ಆ್ಯಕ್ಚುಲಿ ಹುಬ್ಳಿ ಹೋಗ್ಬೇಕಾಯ್ತು ನಮ್ಮ ಯಾಕಂದ್ರೆ ಮೊದಲು ಬೇಗ ಗಡಬಡಿ ಭೇಟಿಗೆ ಬಂದು ಇಳಿದಿದ್ದಿ ಯಾಕಂದ್ರೆ ಬಸವ ಪಾಟೀಲ್ ಹೋದ ನಂತರ ಅದಕ್ಕೆ ಬೇರೆ ರೂಟ್ ಕೊಡ್ತಾರೆ ಅದಕ್ಕೆ ಹೋಗೋದೇ ಬಿಟ್ಟು ನಾವು ಯಾಕಂದ್ರೆ ಬಸವ ಪಾಟೀಲ್ನ ಅವ್ರನ್ನ ಅವಾಯ್ಡ್ ಮಾಡೋದಿಲ್ಲ ನಮ್ಮ ತಣ್ಣರು ಇವತ್ತು ಅವರು ಹಿಂದೆ ಗಟ್ಟಿಯಾಗಿದ್ದೀವಿ ನಮ್ಮ ಪಕ್ಷ ಹೊಳೆದಿರ್ತೀವಿ ಆದಷ್ಟು ಶೀಘ್ರದಲ್ಲೇ ರಾಷ್ಟ್ರೀಯ ನಾಯಕರು ಈಗಾಗಲೇ ಬೇರೆ ಬೇರೆ ರೂಪದಲ್ಲಿ ನಮ್ಮ ನಾಯಕರ ಜೊತೆ ಸಂಪರ್ಕ ಮಾಡಿದ್ದೀವಿ ಅವರು ಆಶ್ವಾಸ ಕೊಟ್ಟರೆ ಅತಿ ಶೀಘ್ರದಲ್ಲೇ ಒಳ್ಳೆಯ ಹಂತ ಆಗ್ತದೆ ರಾಜ್ಯಕ್ಕೆ ಒಳ್ಳೆ ಸಂದೇಶ ಕೊಡ್ತಾರೆ ಓಕೆ ಥ್ಯಾಂಕ್ ಯು